ಗುರಿಕಾರಿಕೆಯನ್ನ ಗುರಿಯಾಗಿಸ್ಕೋತಾರೆ, ಏನಾದ್ರೂ ಸಾಧಿಸಬೇಕು ಅಂತ ಟೀಮಲ್ಲಿ ಮುಂದೆ ಹೋಗ್ತಾರೆ. ಮಿಸ್ಟರ್ ವಿದ್ಯಾಪತಿ, ಡಾಕ್ಟರ್ ನಾಗಭೂಷಣ್, ಪೂರ್ಣ ಮೈಸೂರು ಭಾಗದ ಆರ್ಕೆಸ್ಟ್ರಾವನ್ನ ಬೆಳ್ಳಿ ತೆರೆ ಮೇಲೆ ತಂದಂತ ಸುನೀಲ್ ಮೈಸೂರು, ಕಥೆಗಳನ್ನ ಸಿನಿಮಾ ಮಾಡುವಂತ ಆಲೋಚನೆಯಲ್ಲಿರುವಂತಹ ಸದಭಿರುಚಿ ಒಬ್ಬ ನಿರ್ದೇಶಕ ಶಶಾಂಕ್ ಸೋಗಾಲ. ಈ 4 ಜನದಲ್ಲಿ ಆಡ್ ಮ್ಯಾನ್ ಔಟ್ ಯಾರು? ಎಲ್ಲರೂ ಒಂಥರ ಆಡಲೇ ಯಾರು ಇವನಲ್ಲಿ ಇಲ್ವೇ ಇಲ್ಲ ಇಲ್ಲಿ. ಅವ್ರ ಯಾಕೆ ಡಾಕ್ಟ್ರು? ಈ ನದಿ ಮೂಲ ಋಷಿ ಮೂಲ ಹುಡುಕ್ಬಾರ್ದು ಅಂತ, ಹಂಗೆ ಡಾಕ್ಟರ್ ಮೂಲ ಬೆಂಡೆ ಮೂಲ ಹುಡುಕಲ್ಲ ಸರ್, ನಾವು ಬಿಟ್ಬಿಟ್ಟಿದೀವಿ. ನಾಗ ಅನ್ನೋದು ಮಾಸ್, ಭೂಷಣ್ ಅನ್ನೋದು ಕ್ಲಾಸ್, ಆಮೇಲೆ ಅವನು ಹೊಗೆ ಬಸ್. ಅವ್ರ ಇದು ಆಂಬಿಷನ್, ಬಟ್ ಅವ್ರ ಹತ್ರ ಕರಿಸ್ಮಾ ಐತೆ. ಕಾಲೇಜ್ ಡೇಸ್ ನೆನ್ಪಿಸ್ಕೊತಾರದ್ ನಾವು. ಅಲ್ಲ, ಅದು ಅವಾಗಲೇ ಔಟ್ಡೇಟ್ ಆಗಿತ್ತು. ನಿಮ್ಮ ಕಾಲೇಜ್ ಸ್ಕೂಲ್ ಡೇಸಲ್ಲಿ ಎಮ್ಮೆ ಕೂಗೋದು, ಸುನೀಲ್ ಒಳಗಡೆ ಒಂದು ಪುಟ್ಟು ಮಗು ಇದೆ. ಇದು ಶತಾಬ್ದಿದು. ನೀವೆಲ್ಲ ಗ್ಯಾಂಗ್ ಆಗಕ್ ಮುಂಚೆ ಎಲ್ಲಿದ್ರಿ? ಗ್ಯಾಂಗ್ ಹೆಂಗಾದ್ರಿ? ಒಂದೊಂದು ಸ್ಟೋರಿ ಇದೆ ಹೆಂಗೆ ಅಲ್ಲಿ ಬಂದ್ವಿ ಅನ್ನೋದು. ಫಿಲಮ್ ಅವಾಗ ನಮ್ಗೆ ಇದ್ದಿದ್ದು ಒಂದು ಯಾವ್ದಾರ ಒಂದು ಸಿನಿಮಾಗೂ ಅಷ್ಟೊಂದು ಡೈರೆಕ್ಟರ್ ಸೇರ್ಕೋಬೇಕು. ಒಂದು ಚಾನ್ಸ್ ಸಿಕ್ಕರೆ ಪ್ರೂವ್ ಮಾಡ್ತೀವಿ ಅಂತಾರಲ್ಲ, ಅಲ್ಲೇ ಇದ್ದಿದ್ದು. ಇಷ್ಟು ಜನರಲ್ಲೂ ಎಲ್ಲರಲ್ಲೂ ನಟ ಇದ್ದಾನೆ, ಎಲ್ಲರಲ್ಲೂ ಬರಹಗಾರ ಇದ್ದಾನೆ, ಎಲ್ಲರಲ್ಲೂ ಒಬ್ಬ ನಿರ್ದೇಶಕ ಇದ್ದಾನೆ. ಈ ಕಡೆ ಗಡಿಯಲ್ಲಿ ಎಲ್ಲೋ ಕೂತಿರೋ ನೋಡ್ತಿರೋರಿಗೆ ವಾಟ್ಸ್ ಮೆಸೇಜ್? ಸಿನಿಮಾ ಏನಾರ ಆಗಲಿ ಒಂದು ಪ್ರೋಸೆಸ್ ತಿಳ್ಕೊಳಕ್ ಬೆಂಗಳೂರಿಗೆ ಬರಲೇಬೇಕು. ಯಾವ ಆಕ್ಟರ್ದು ಸ್ಟ್ರಗಲ್ ಎಂಡ್ ಆಗಲ್ಲ. ಹೊಸ ಮನೆಗೆ ಬಾಡಿಗೆಗೆ ಏನೋ ಶಿಫ್ಟ್ ಆಗ್ತಾ ಇರ್ಬೇಕಾರೆ ಓನರ್ ಇದ್ದವರು ಮತ್ತೆ ಬೇರೆ ಏನ್ ಮಾಡ್ಕೊಂಡಿದ್ಯಪ್ಪ ಅಂದ್ರೆ, ಯಾರು ಬೇಕಾದ್ರೂ ಯಾವುದೇ ಪೋರ್ಟ್ಫೋಲಿಯೋ ತಗೊಂಡು ಆ ಜಾಗದಲ್ಲಿ ಕೂತ್ ಕೆಲಸ ಮಾಡ್ಬೋದು ಎಸಿ ರೂಮಲ್ಲಿ. ಆದರೆ ಕಲಾವಿದರಾಗೋಕೆ ಸಾಧ್ಯ ಇಲ್ಲ ಅಷ್ಟು ಈಸಿ. ಇವನು ಬೇಕು ಅಂತ ಅನ್ನಿಸ್ಕೊಳ್ಳೋವರೆಗೂ ಅವ್ನಿಗೆ ಪೇಮೆಂಟ್ ಸಿಗಲ್ಲ. ಈ ಸೋಷಿಯಲ್ ಮೀಡಿಯಿಂದ ನಾನು 4 ರೀಲ್ ಮಾಡಿದ ತಕ್ಷಣ ಇಲ್ಲಿ ಏನೋ ಆಗ್ಬಿಡುತ್ತೆ, ಹಂಗೆ ವರ್ಕ್ ಆಗಲ್ಲ. ಐ ಮೀನ್ ಸಿನಿಮಾನೇ ಬೇರೆ, ಇರೋದೇ ಬೇರೆ. ಯಂಗ್ಸ್ಟರ್ಸ್ಗೆ ಅಂದರೆ ಹೆಂಗೆ ಬರಬೇಕು ಅಂತ, ಅಂದರೆ ಟೀಮಾಗಿ ಬರಬೇಕು. ಅತ್ಯಂತ ಸೋಮಾರಿ ಯಾರು? ಪೂರ್ಣ, ನೀವು ನನಗೆ ಕೇಳಿದ್ರು ನಿಮ್ಮ ಹುಡುಗಿ ಹೇಗಿರ್ಬೇಕು? ಕೇಳಿದ್ರು